ಹಾಯ್ ಸಿಸ್ಟರ್. ಹಾಯ್ ಹಾಯ್. ನೀ ಮಾತಾಡೋದು ಮುಗ್ದಿದ್ರೆ ಮೊದಲು ಶಾಪಿಂಗ್ ಮಾಡೋಣ. ಆಯ್ತು ಅದಕ್ಕೆ, ಆದ್ರೆ ಫಸ್ಟ್ ನಮ್ಮ ಅಳಿಯನ್ ಶಾಪಿಂಗ್ ಮುಗಿಸೋಣ. ಮಿಗ್ದವ್ರದೆಲ್ಲ ಆಮೇಲೆ. ಅಭಿಗಿಂತ ಮುಂಚೆ ಅಖಿಲ್ ಶಾಪಿಂಗ್ ಹೇಗ್ ಮಾಡಕ್ಕಾಗತ್ತೆ? ನಾವು ಬಂದಿರೋದು ಅಖಿಲ್ಗೋಸ್ಕರ. ಅದಕ್ಕೆ ಅಭಿಗೆ ಅವ್ರ ಅತ್ತೆ ಮಾವ ಶಾಪಿಂಗ್ ಮಾಡ್ತಾರೆ. ಆದ್ರೂ ಮೊದಲು ನಾವು ಹೆಣ್ಣಿನ ಕಡೆಯವ್ರಿಗೆ ಬಟ್ಟೆ ಕೊಡಿಸ್ಬೇಕು. ಕೊಡಿಸಿ, ನಾವು ನಮ್ಮ ಅಳಿಯಂಗ್ ಕೊಡಿಸ್ತೀವಿ. ಏನಂತೀರಾ? ಹೌದೌದು, ಅಳಿಯಂದ್ರಿಗೆ ಕೊಡ್ಸೋಣ. ಹಾಗೆ ಮಾಡೋಣ ಬಿಡಿ. ನೀವು ಅಖಿಲ್ಗೆ ಬಟ್ಟೆ ಕೊಂಡ್ಕೊಳ್ಳಿ, ನಾವು ಮಿಗ್ದವ್ರಿಗೆಲ್ಲ ಕೊಂಡ್ಕೋತೀವಿ. ನಡಿ ಅಖಿಲ್, ನಿನ್ಗಿಷ್ಟ ಆಗೋ ಬಟ್ಟೆ ಕೊಡಿಸ್ತೀವಿ. ನಡಿ. ಬಾ ಅಖಿಲ್. ಬಾ. ಈ ಕಾಲದ ಹುಡುಗರು ಅದಕ್ಕೆ ನಮ್ ಕಾಲದವ್ರ ಥರ ಅಲ್ಲ. ನೋಡು ಹೇಗೆ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಅಭಿನು ಈ ಕಾಲದ ಹುಡುಗನೇ. ಅವನ ಈ ಥರ ಚೇಷ್ಟೆ ಮಾಡ್ತಿದ್ದಾನಾ? ಅಂದ್ರೆ ಅವ್ರದ್ದೇನೋ ಅರೇಂಜ್ಡ್ ಮ್ಯಾರೇಜು, ಇವಂದು ಲವ್ ಮ್ಯಾರೇಜು. ವ್ಯತ್ಯಾಸ ಇರಲ್ವಾ ಅದಕ್ಕೆ? ಯಾವ ಥರ ಮದ್ವೆ ಆದ್ರೂ ಸಂಸ್ಕಾರ ಇರಬೇಕು. ನೀನು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ಬೇಡ. ಸಪೋರ್ಟ್ ಮಾಡಕ್ ಹೋಗಿ ಕೆಟ್ಟವಳಾಗ್ತಿದ್ದೀನಲ್ಲ. ಅಖಿಲ್ ಶಾಪಿಂಗ್ ಶುರು ಆಯ್ತು. ಈಗ ಅಭಿ ಶಾಪಿಂಗ್ ಮೂರ್ತಿ ಅವ್ರ ಕೈಯಿಂದನೇ ಮಾಡಿಸ್ಬೇಕು. ಜಯಂತಿ, ನೀನು ಪಾವನಿ ಸುಮಂಗ್ಲಿ ಹೋಗಿ ಮದುವೆ ಹೆಣ್ಣುಗಳಿಗೆ ಸೀರೆ ಸೆಲೆಕ್ಟ್ ಮಾಡಿ. ಅವ್ರು ಮಾಡ್ತಾ ಇರೋದು ಸರಿ ಇಲ್ಲ ಕಣ್ರಿ. ಎಲ್ರು ಒಟ್ಟಿಗೆ ಸೇರಿ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ವಲ್ಲ, ಈಗ ಈ ತರ ಮಾಡ್ತಾ ಇದಾರಲ್ಲ. ಅವ್ರ ಅಳಿಯನ್ಗೆ ಹಿಡಿಸೋದನ್ನ ಕೊಡಿಸ್ತೀವಿ ಅಂದಿದ್ದಾರೆ. ನಾವ್ಯಾಕೆ ಬೇಡ ಅನ್ಬೇಕು? ಈಗ ಮೂರ್ತಿ ಅವರು ಅವ್ರ ಅಳಿಯಂಗ್ ಬಟ್ಟೆ ಕೊಡಿಸ್ತಾರೆ, ತಪ್ಪೇನಿದೆ? ಎಲ್ರು ಅವ್ರಿಗಿಷ್ಟ ಬಂದಂಗೆ ತೀರ್ಮಾನ ತಗೊಂಡ್ರೆ ಹೇಗೆ? ಎಲ್ರೂ ಸೇರಿ ಒಂದೇ ಕಡೆ ಶಾಪಿಂಗ್ ಮಾಡ್ಬೇಕು ಅಂತ ಬಂದಿರುವಾಗ ಒಬ್ಬೊಬ್ರು ಒಂದೊಂದ್ ದಿಕ್ಕಕ್ಕೆ ಹೋದ್ರೆ ಸರಿ ಹೋಗತ್ತಾ? ಜಯಂತಿ, ನಾವು ಮನೆಯಲ್ಲಿಲ್ಲ, ಮಾಲಲ್ಲಿದ್ದೀವಿ. ಈ ಜಗಳ ಇಲ್ಲಿಗೆ ನಿಲ್ಲಿಸಿ ಶಾಪಿಂಗ್ ಮಾಡೋಣ. ಮೂರ್ತಿ ಅವರು ಬೇಜಾರು ಮಾಡ್ಕೊಂತಾರೆ. ಅಭಿ, ಒನ್ ಸೆಕೆಂಡ್, ಬನ್ನಿ ಡ್ಯಾಡಿ. ನಾನು ಮತ್ತೆ ಫೋನ್ ಮಾಡ್ತೀನಿ. ಯಾ, ಬಾಯ್. ಹೇಳಿ ಡ್ಯಾಡಿ. ಮೂರ್ತಿ ಅವರೆಲ್ಲಿ? ಮೂರ್ತಿ ಅವರೇ ಬನ್ನಿ. ಕರೀತಾ ಇದ್ದಾರೆ, ಬನ್ನಿ. ನಿಮ್ಮ ಅಳಿಯನ್ನ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿ. ಆಯ್ತು ಪಾವನವ್ರೆ, ನಡಿಯಪ್ಪ. ನೀವು ಶಾಪಿಂಗ್ ಮಾಡ್ರಮ್ಮ. ಮದುವೆಗೆ ಮುಂಚೆ ಸ್ವಲ್ಪ ತೊಂದರೆ ಆಗೋ ಥರ ಕಾಣ್ತಿದೆ. ಮದುವೆಗೆ ಮುಂಚೆ ಸ್ವಾಮೀಜಿ ಅವ್ರು ಹೇಳಿದ ಸಮಸ್ಯೆಗಳಿದೆನಾ? ಭಗವಂತ, ಯಾವ ತೊಂದರೆನೂ ಇಲ್ಲದೆ ಈ ಶಾಪಿಂಗ್ ಆಗೋ ಥರ ನೋಡ್ಕೋ. ಅದೇನಂಟಿ ಹಾಗೆ ಬಂದ್ಬಿಟ್ರಿ? ನಿನ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ಕೊಂಡ್ವಿ, ತಪ್ಪಾ? ಆದ್ರೂ ನಾವೆಲ್ಲ ಬಂದಿರೋದು ಶಾಪಿಂಗಿಗೆ ಅಲ್ವಾ ಆಂಟಿ? ಸ್ವಲ್ಪ ಹಿಂದೆ ಮುಂದೆ ಆಗಿದ್ರೆ ಏನಾಗ್ತಿತ್ತು? ಹಿಂದೆ ಮುಂದೆ ನೋಡ್ದೇನೆ ನಮ್ ಪುಟ್ಟಿ ನಿನ್ನ ಲವ್ ಮಾಡ್ಬಿಟ್ಲು ಅಖಿಲ್. ಪ್ರೀತಿಸಿದಿರ ಅನ್ ಮಾತ್ರಕ್ಕೆ ಮದ್ವೆ ಮಾಡಕ್ ಮುಂಚೆ ನಾವ್ ಹಿಂದೆ ಮುಂದೆ ನೋಡ್ಕೋಬಾರ್ದಾ? ಹೌದು 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 ಹೌದು. ನಮ್ ಪುಟ್ಟಿಗೆ ಲೆಕ್ಕ ಇಲ್ದಷ್ಟು ಸಂಬಂಧ ಬಂದಿದ್ವು. ಅವ್ರನ್ನೆಲ್ಲ ಬೇಡ ಅಂದು ನಿನ್ನೆ ಯಾಕೆ ಕಳ್ಯನ್ ಮಾಡ್ಕೊಂತಿದೀವಿ ಹೇಳು? ನಿನ್ ಸಂಸ್ಕಾರ ಹಿಡ್ಸಿದಕ್ಕೆ. ಅದು ನಿನ್ಗೆ ಹಿಡಿಸ್ಲಿಲ್ಲ ಅಂದ್ರೆ ಐ ಆಮ್ ಸಾರಿ. ಏನ್ ಅಖಿಲ್, ಮಾಮ್ ಹತ್ರನೇ ಸಾರಿ ಹೇಳಿಸ್ಕೋತ್ಯಾ? ಇದು ಮ್ಯಾನರ್ಸಾ? ಓ, ಇಲ್ಲಿವರೆಗೂ ಅವಳು ನನಗೆ ಸಾರಿ ಹೇಳಿಲ್ಲ. ನಿನ್ನೆ ಮೊನ್ನೆ ಬಂದೋನು ನೀನ್ ಸಾರಿ ಹೇಳಿಸ್ಕೋತೀಯಾ? ಇದು ಕ್ಷಮಿಸಕ್ಕಾಗ್ದಿರೋ ಕ್ರೈಮ್ ಯುನೋ. ಮಾಮ್ ಎಷ್ಟು ಮೀಟಿಂಗ್ನ ಕ್ಯಾನ್ಸಲ್ ಮಾಡ್ಕೊಂಡು ಈ ಶಾಪಿಂಗ್ಗೆ ಬಂದಿದ್ದಾರೆ ಗೊತ್ತಾ ಅಖಿಲ್? ಲೀವ್ ಇಟ್ ಪುಟ್ಟಿ.
ನೀನ್ ಲವ್ ಮಾಡಿದಕ್ಕೆ ಇದು ನನಗ್ ಪನಿಷ್ಮೆಂಟ್ ಅನ್ಕೋತೀನಿ. ಮಿನಿಸ್ಟರ್ ಮಕ್ಕಳನ್ನ, ಕ್ರಿಕೆಟರ್ಸ್ನ, ಫಿಲ್ಮ್ ಸ್ಟಾರ್ಸ್ನ, ದೊಡ್ಡ ದೊಡ್ಡ ಮಾಡೆಲ್ಗಳನ್ನ ಬೇಡ ಅಂದು ಜಸ್ಟ್ ನೀನ್ ಲವ್ ಮಾಡಿದ್ಯಾ ಅಂತ ಈ ಅಖಿಲ್ ಜೊತೆ ಮದ್ವೆ ಮಾಡಕ್ ಒಪ್ಕೊಂಡಿದ್ದಕ್ಕೆ ನಂಗ್ ಸರಿಯಾಗಿ ಬುದ್ಧಿ ಕಲಿಸ್ದ. ಈ ಚಾಮುಂಡಿಗೆ ನೋವಾಗೋ ತರ ಮಾತಾಡ್ದ. ವಾಟ್ ಇಸ್ ದಿಸ್ ಅಖಿಲ್? ನಮ್ಮ ಮಾಮ್ ಎಷ್ಟು ಬೇಜಾರ್ ಮಾಡ್ಕೊಂಡ್ರು ನೋಡು. ಅಲ್ಲಿ ನಮ್ಮಮ್ಮಂಗೂ ಬೇಜಾರಾಗಿದೆ ಹಾರಿಕಾ. ನಿಮ್ ಮದರ್ ಫೀಲ್ ಆಗ್ತಿದಾರೆ ಅಂತ ಹಾರಿಕಾ ಮದರ್ನ ಅಪ್ಸೆಟ್ ಮಾಡ್ತೀಯಾ? ಇಲ್ಲಿವರೆಗೂ ನಾನೇ ನನ್ನ ಹೆಂಡತಿ ಕಣ್ಣಲ್ಲಿ ನೀರು ಹಾಕ್ಸೋ ಧೈರ್ಯ ಮಾಡಿಲ್ಲ, ಅಂಥದ್ರಲ್ಲಿ ನೀನ್ ಮಾಡಿದೀಯಾ ಅಂದ್ರೆ ನಿನಗೆಷ್ಟು ಧೈರ್ಯ? ಸೇ ಸಾರಿ ಅಖಿಲ್, ಎಲ್ಲಿದ್ರೆ ನಾವು ಹೊರಟು ಹೋಗ್ತೀವಿ. ಐ ಆಮ್ ಸೋ ಸಾರಿ ಆಂಟಿ, ನೀವು ಇಷ್ಟೊಂದು ಹರ್ಟ್ ಆಗ್ತೀರಂತ ಅನ್ಕೊಂಡಿರ್ಲಿಲ್ಲ. ರಿಯಲಿ ಐ ಆಮ್ ವೆರಿ ಸಾರಿ. ಅಮ್ಮ ನನಗೆ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅಂತಿರ್ತಾರೆ. ಅದೇ ಮಾತನ್ನ ನಿಮ್ಗೆ ಹೇಳಿದೆ. ಇದರಿಂದ ನಿಮಗೆ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಎಷ್ಟು ನೋವಾದ್ರೂ ನಮ್ ಪುಟ್ಟಿಗೋಸ್ಕರ ತಡ್ಕೊಳ್ಳೇಬೇಕಲ್ಲ. ನಾಟಕ ಚೆನ್ನಾಗೇ ಮಾಡ್ತಾಳೆ ಸ್ಯಾಡಿಸ್ಟ್ ಚಾಮುಂಡಿ. ನಡೀರಿ ಶಾಪಿಂಗ್ ಮಾಡೋಣ. ಏನು ನೀವ್ ಬರಲ್ವಾ? ಬರ್ತಿದ್ದೀನಲ್ಲ, ನಡಿ ನಡಿ. ಈ ಶರ್ಟ್ಸು ಚೆನ್ನಾಗಿದೆ ನೋಡಿ. ನಿಮ್ಗೆ ಯಾವ ಡ್ರೆಸ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಖರ್ಚು ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಮದುವೆಯಲ್ಲಿ ನೀವು ಚೆನ್ನಾಗಿ ಕಾಣಿಸ್ಬೇಕು. ಮೊದಲು ನಿಮ್ಗೆ ಯಾವ ಡ್ರೆಸ್ ಬೇಕು ಅಂತ ಹೇಳಿ ಅಂಕಲ್. ಮದ್ವೆಲಿ ನೀವು ಚೆನ್ನಾಗಿ ಕಾಣ್ಬೇಕಲ್ವಾ? ಅಯ್ಯೋ, ನಂಗೆ ಯಾಕಪ್ಪ ಬಟ್ಟೆ, ನೀವು ತಗೊಂಡ್ರೆ ಸಾಕು. ಅಂತ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಅಂಕಲ್? ನೀವು ನಾವು ಬೇರೆ ಬೇರೆ ಅಲ್ಲ. ವಿ ಆರ್ ಆಲ್ ಇನ್ ಒನ್ ಫ್ಯಾಮಿಲಿ. ಸರಿ ಅಭಿ, ನಿಮ್ಗೆ ಯಾವ ಡ್ರೆಸ್ ಬೇಕೋ ತಗೊಳ್ಳಿ, ನಾನು ತಗೋತೀನಿ. ಖರ್ಚು ಎಷ್ಟಾದ್ರೂ ಪರವಾಗಿಲ್ಲ, ಮದ್ವೆ ಸೀರೆಗಳು ತುಂಬಾ ಚೆನ್ನಾಗಿರ್ಬೇಕು. ಮದ್ವೆಗೆ ಬಂದವ್ರಿಗೆಲ್ಲ ನನ್ನ ಸೊಸೆ ದೇವತೆ ತರ ಕಾಣಬೇಕು. ಯಾವ ಸೀರೆ ಬೇಕು ಅಂತ ಹೇಳಿ. ನಿಮ್ಮನ್ನೇ ಕೇಳ್ತಿರೋದಮ್ಮ, ಅಲ್ಲಿ ನಿಲ್ಸಿರೋ ಗೊಂಬೆನಲ್ಲ. ಅದಕ್ಕೆ ಅವಳಿಗೆ ಯಾವ ಕಲರ್ ಒಪ್ಪುತ್ತೆ? ಯಾರ್ಗದ್ಗೆ? ಅದೇ ಅಖಿಲ್ ಲವ್ ಮಾಡ್ತಿರೋ ಹುಡುಗಿ. ಓ, ಹಾರಿಕಾ ಬಗ್ಗೆ ಕೇಳ್ತಿದ್ಯಾ? ನೀನ್ ಚಿಕ್ಕ ಸೊಸೆ ಅಂತ ಹೇಳ್ಬೋದಲ್ಲ. ಅವಳಿಗೆ ಯಾವ ಕಲರ್ ಅಂದ್ರೆ ಇಷ್ಟ? ನನಗೂ ಗೊತ್ತಿಲ್ಲ, ಹೋಗಿ ಕೇಳ್ಕೊಂಡ್ ಬರ್ತೀನಿ. ನೀನ್ ನೋಡ್ತಾ ಇರು. ತೋರ್ಸಿ. ನಿನಗೀಗ ಯಾವ ಕಲರ್ ಸೀರೆ ಬೇಕು? ಯಾವ್ದಾದ್ರೂ ಪರವಾಗಿಲ್ಲ ಅತ್ತೆ. ಅಷ್ಟು ವಿನಯವಂತರ ಥರ ಆಡೋ ಅವಶ್ಯಕತೆನೇ ಇಲ್ಲ. ಯಾವ್ದಿಷ್ಟನೋ ಹೇಳೋ, ಎಷ್ಟು ಕಾಸ್ಟ್ಲಿ ಆದ್ರೂ ಕೊಡಿಸ್ತೀನಿ. ಪಾವನಿ, ನನ್ನ ಹತ್ರ ಹೇಳೋದಕ್ಕೆ ಅವ್ರಿಗೆ ಮುಜುಗರ ಆಗ್ತಿರ್ಬೋದು. ನೀನೇ ಖುದ್ದಾಗಿ
ಅವ್ರಿಗೆ ಯಾವ ಸೀರೆ ಇಷ್ಟನೋ ಅದನ್ನೇ ಕೊಡ್ಸು. ನಾನೀಗಲೇ ಬರ್ತೀನಿ. ಹೇಳು ವಸು, ನಿಂಗೆ ಯಾವ ಸೀರೆ ಬೇಕು? ಅದ್ಯಾಕಮ್ಮ ಬಂದಾಗಿಂದ ನಿಮ್ಮತ್ತೆ ಒಂಥರ ಇದ್ದಾರೆ. ಹಾಗೇನಿಲ್ಲ ಚಿಕ್ಕಮ್ಮ, ಅತ್ತೆಗೆ ಎಲ್ಲ ಟೈಮಿಗೆ ಸರಿಯಾಗಿ ನಡಿಬೇಕು. ಹಾರಿಕಾ ಮನೆಯವರು ಲೇಟಾಗಿ ಬಂದ್ರಲ್ಲ, ಅದಕ್ಕೆ ಸ್ವಲ್ಪ ಕೋಪದಲ್ಲಿದ್ದಾರೆ. ಅವ್ರ ಮೇಲಿರೋ ಕೋಪನ ನನ್ ಮೇಲ್ ತೋರ್ಸಿದ್ರೆ ಹೇಗೆ? ಅತ್ತೆಗೆ ನಿನ್ ಮೇಲೆ ಕೋಪ ಇಲ್ಲ, ಬೆಟ್ಟದಷ್ಟು ಪ್ರೀತಿ ಇದೆ. ಆದ್ರೂನು ಆ ಪ್ರೀತಿನ ಹೊರಗಡೆ ಮಾಡೋಣ. ನಾನೊಬ್ಬಳನ್ನೇ ಬಿಟ್ಟು ಇವರೆಲ್ಲ ಎಲ್ಲಿ ಹೋಗ್ಬಿಟ್ರು? ಅವನ ಜೊತೆ ನಮಗೇನ್ ಕೆಲ್ಸ? ವಸು ಬಗ್ಗೆ ಏನೋ ಹೇಳ್ತೀನಿ ಅಂತಿದ್ದ. ಅವನೇನ್ ಹೇಳ್ತಾನೋ ಕೇಳೋಣ. ನಡಿಯತ್ಕೆ. ಬೇಡ ಬಿಡತ್ಗೆ, ಇದೆಲ್ಲ ಅಭಿ ಗೊತ್ತಾದ್ರೆ ಚೆನ್ನಾಗಿರೋದಿಲ್ಲ. ಅಯ್ಯೋ ಅತ್ಗೆ, ಇದೆಲ್ಲ ಅಭಿಗೋಸ್ಕರ ತಾನೇ ಮಾಡ್ತಿರೋದು. ಆ ಮೂರ್ತಿ ಮನೆಯವರು ವಸು ಬಗ್ಗೆ ಸ್ವಲ್ಪ ಮಾತ್ರ ಹೇಳಿದ್ದಾರೆ. ಮಿಕ್ಕಿದ ವಿಷಯನ ಅವನ್ ಹೇಳ್ತಾನೇನೋ ನೋಡೋಣ. ಬಾ ಬೇಗ. ಹಾಗಲ್ಲ ಅದ್ಕೆ. ಇನ್ನೇನು ಮಾತಾಡ್ಬೇಡ ಅದ್ಕೆ. ಅವ್ರು ನಮ್ಮಿಂದ ಏನಾದ್ರೂ ಮುಚ್ಚಿಟ್ಟಿದಾರೋ ಏನೋ, ಯಾರಿಗ್ ಗೊತ್ತು. ಈಗ್ಲೇ ತಿಳ್ಕೊಂಡ್ರೆ ಒಳ್ಳೇದು. ಬಾ ಹೋಗೋಣ. ಬಾ ಬಾ ಅದ್ಕೆ. ಬಾ ಅದ್ಕೆ, ಬಾ ಅಂತಿದ್ದೀನಲ್ಲ. ಸ್ವಲ್ಪ ಕೇಳತ್ಕೆ. ಅಯ್ಯೋ ಬಾ ನೀನು. ಎಲ್ಲತ್ಗೆ ಅವನು? ಇಲ್ಲೇ ನಿಂತಿದ್ದ. ಎಲ್ಲಿ ಹೋಗ್ಬಿಟ್ಟ? ಈ ದರಿದ್ರದವನು ಒಂದ್ ಕಡೆ ನಿಲ್ಲಲ್ಲ ಅನ್ಸತ್ತೆ. ಅದಕ್ಕೆ ಏಳ್ಕತ್ತೆ ವಯಸ್ಸಾದ್ರೂ ಮದ್ವೆ ಆಗಿಲ್ಲ ಇನ್ನು. ಎಲ್ಲಿ ಹಾಳಾಗೋದ್ನೋ? ಹೊರಟೋಗಿರ್ಬೋದು ಅದ್ಕೆ. ಹೋಗೋಣ ಬಾ. ಸ್ವಲ್ಪ ಕಾಯೋಣ ಅದ್ಕೆ, ಮತ್ತೀ ಕಡೆ ಬಂದ್ರು ಬರ್ಬೋದು. ಶಾಪಿಂಗ್ ಬಿಟ್ಟು ಅವನಿಗೋಸ್ಕರ ಕಾಯ್ಕೊಂಡು ಕೂತಿರ್ಬೇಕಾ? ನಡಿ ಅದ್ಕೆ, ಅಲ್ಲಿ ಎಲ್ರು ನಮ್ಮನೆ ಹುಡುಕ್ತಾ ಇರ್ತಾರೆ. ಬಾ. ಅದ್ಕೆ
ನೀನ್ ಬಿಟ್ರು ನಾನ್ ಬಿಡಲ್ಲ ಅದಕ್ಕೆ. ಅವನನ್ನು ಹುಡುಕ್ತೀನಿ, ಆ ರಹಸ್ಯ ಏನು ಅಂತ ತಿಳ್ಕೊತೀನಿ. ಬಾ, ಬಂದೆ. ವಸು, ಈ ಡ್ರೆಸ್ ಒಂದ್ಸಲ ಟ್ರೈ ಮಾಡಿ ನೋಡು. ಇವಾಗ ಇದೆಲ್ಲ ಯಾಕಮ್ಮ? ಮದ್ವೆ ಸೀರೆ ತಾನೇ ನೋಡ್ಬೇಕು. ಇದು ಮೆಹಂದಿ ಫಂಕ್ಷನ್ಗೆ ಚೆನ್ನಾಗಿರುತ್ತೆ ಚಿಕ್ಕಮ್ಮ. ನೀನ್ ಚೆನ್ನಾಗಿರತ್ತಂತ ಹೇಳ್ದಲ್ಲ ಅಕ್ಕ, ಇನ್ಯಾಕ್ ಟ್ರೈ ಮಾಡ್ಬೇಕು? ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಕಲರ್ ಮತ್ತೆ ಡಿಸೈನ್ ಬಗ್ಗೆ. ಮೆಜರ್ಮೆಂಟ್ ಸರಿಯಾಗಿದೆಯೋ ಇಲ್ವೋ ಅಂತ ಗೊತ್ತಾಗ್ಬೇಕು ಅಂದ್ರೆ ಟ್ರೈ ಮಾಡಿ ನೋಡ್ಬೇಕಲ್ವಾ? ಟ್ರೈ ಮಾಡು ವಸು. ಹೋಗು, ಹಾಕೋ. ಟ್ರೈ ಮಾಡು, ಹೋಗು. ಇವೆಲ್ಲ ಪ್ಯಾಕ್ ಮಾಡಿ ಕೆಳಗಡೆ ತಗೊಂಡೋಗಿ. ಆಂಟಿ, ನನ್ನ ಡ್ರೆಸ್ ಸೆಲೆಕ್ಷನ್ ಮುಗೀತಲ್ವಾ? ಇವ್ರು ಹೋಗಿ ಕೌಂಟರ್ ಹತ್ರ ಬಿಲ್ ಹಾಕ್ಸ್ತಾ ಇರಲಿ, ನಾವು ಅಮ್ಮ ಇರೋ ಕಡೆ ಹೋಗೋಣವಾ? ಅಖಿಲ್, ಯಾಕಷ್ಟ ಆತ್ರ? ಅದು ಹಾರಿಕಾಗೂ ಮದುವೆ ಸೀರೆ ತಗೋಬೇಕಲ್ಲ ಆಂಟಿ, ತಡ ಆಗತ್ತೇನೋ ಅಂತ. ಅಳಿಯಂದ್ರೆ ಹೇಳ್ತಿರೋದು ಕರೆಕ್ಟೇ ಚಾಮು. ಯಾವ್ದು ಕರೆಕ್ಟು ಅಂತ ನನಗೆ ಗೊತ್ತು. ಹಾರಿಕಾ ಪ್ಲೀಸ್. ಮಾಮ್, ಆಂಟಿ ನಂಗೆ ಎಂತ ಸೀರೆ ಸೆಲೆಕ್ಟ್ ಮಾಡಿದಾರೋ ನೋಡೋಣ. ಓಕೆ ಪುಟ್ಟಿ. ಹೆಲೋ, ಇದನ್ನ ಕೇರ್ಫುಲ್ ಆಗಿ ಪ್ಯಾಕ್ ಮಾಡಿ ಬಿಲ್ ಕೌಂಟ್ರಲ್ಲಿ ಬಿಲ್ ಹಾಕ್ಸು. ನಡೀರಿ. ಮದ್ವೆ ಸೀರೆ ಸೆಲೆಕ್ಟ್ ಮಾಡಿದ್ರಾ? ಇನ್ನೂ ಇಲ್ಲ ಅತ್ತೆ, ರಿಸೆಪ್ಷನ್ಗೂ ಮೆಹಂದಿ ಪ್ರೋಗ್ರಾಮ್ಗೂ ಸೆಲೆಕ್ಟ್ ಮಾಡ್ತಿದ್ವಿ. ನಾನ್ ನಿನಗೆ ಹೇಳಿದ್ದೇನೋ, ನೀನು ಮಾಡಿದ್ದೇನೋ? ಮದುವೆ ಸೀರೆ ಮಾತ್ರ ನೋಡು ಅಂದ್ರೆ ಬೇರೆ ಡ್ರೆಸ್ಗಳನ್ನು ನೋಡ್ತಾ ಇದ್ದೀರಾ? ಹೆಣ್ಣಿನ ಕಡೆಯವ್ರಿಗೆ ಗಂಡಿನ ಕಡೆಯವರು ಮದುವೆ ಸೀರೆ ಮಾತ್ರ ಕೊಡಿಸ್ಬೇಕು, ಎಲ್ಲ ಅಲ್ಲ. ಅಯ್ಯೋ, ಅವೆಲ್ಲ ನಾವೇ ಕೊಂಡ್ಕೋಬೇಕು ಅಂತ ಪಾವನಿಂದ ಸೆಲೆಕ್ಟ್ ಮಾಡಿಸಿದ್ವಿ. ಅದಕ್ಕೆ ನೀವು ಮದ್ವೆ ಸೀರೆ ಮಾತ್ರ ಕೊಡ್ಸಿದ್ರೆ ಸಾಕು. ಏನ್ ಪಾವನಿ, ಮದ್ವೆ ಸೀರೆ ನೋಡೋದ್ ಬಿಟ್ಟು ಬೇರೆ ಡ್ರೆಸ್ ನೋಡ್ತಾ ಇದೀಯಾ? ಅವಳು ಮೊದಲೇ ಬಾಯಿ ಬಿಟ್ಟು ಮಾತಾಡೋದಿಲ್ಲ. ನಿನ್ನ ಬಾಯಿಗೆ ಏನಾಗಿದೆ? ಮದುವೆ ಆದ್ಮೇಲೂ ಹೀಗೆ ಇರ್ತೀಯಾ? ಹಾಗೇನಿಲ್ಲ ಅದಕ್ಕೆ, ಹೊಸಬ್ರಲ್ವಾ, ಸ್ವಲ್ಪ ನಾಚಿಕೆ ಪಡ್ತಿದ್ದಾಳಷ್ಟೇ. ವಸು ಚೆನ್ನಾಗೇ ಮಾತಾಡ್ತಾಳೆ. ಚೆನ್ನಾಗಿ ಮಾತಾಡ್ತಾಳೋ ಜೋರಾಗಿ ಮಾತಾಡ್ತಾಳೋ? ಮದ್ವೆ ಸೀರೆ ಸೆಲೆಕ್ಷನ್ ಬೇಗ ಬೇಗ ಮುಗಿಸಿ. ಅಮ್ಮ, ನನ್ನ ಶಾಪಿಂಗ್ ಮುಗೀತು. ವಸು ಅತ್ತಿಗೆಗೂ ಹಾರಿಕಾಗೂ ಮದುವೆ ಸೀರೆ ತಗೊಂಡ್ರಾ? ನಂಗೆ ಯಾಕೋ ಇವ್ರ ಶಾಪಿಂಗ್ ಇನ್ನೂ ಮುಗ್ದಂಗ್ ಕಾಣ್ತಿಲ್ಲ ಅಖಿಲ್. ಏನದ್ಕೆ ನೀವೆಲ್ಲ ಇಷ್ಟೊಂದ್ ಸ್ಲೋನಾ? ನಾವ್ ನೋಡಿ ಹೀಗ್ ಹೋಗಿ ಹಾಕ್ ಬಂದ್ಬಿಟ್ವಿ. ಮಾಲ್ಗೆ ಬರೋವಾಗ ಲೇಟಾಗೆ ಬಂದ್ರಲ್ಲ. ಯಾವಾಗ ಬಂದ್ವಿ ಅನ್ನೋದು ಮುಖ್ಯ ಅಲ್ಲ ಅದಕ್ಕೆ, ಎಷ್ಟು ಬೇಗ ಕೆಲಸ ಮುಗಿಸಿದ್ವಿ ಅನ್ನೋದೇ ಮುಖ್ಯ. ಅಷ್ಟೇ ಅಲ್ವೇನ್ರಿ? ನೀನ್ ಆಲ್ವೇಸ್ ರೈಟ್ ಚಾಮು. ನಾವೇನೇ ಸೆಲೆಕ್ಟ್ ಮಾಡಿದ್ರು ಅಷ್ಟೇ ಫಾಸ್ಟ್ ಅಂಡ್ ಪರ್ಫೆಕ್ಟ್ ಆಗಿರುತ್ತೆ. ನಾನು ನನ್ನ ಹಸ್ಬೆಂಡ್ನ 1 ಮಿನಿಟ್ನಲ್ಲಿ ಓಕೆ ಮಾಡಿದೆ. ನಮ್ಮ ಪುಟ್ಟಿನೂ ಅಷ್ಟೇ, ಅಖಿಲ್ನ ನೋಡಿದ ತಕ್ಷಣ ಲವ್ ಎಟ್ ಫಸ್ಟ್ ಸೈಟ್. ಬಟ್ ನೀವು ಇಷ್ಟು ಲೇಟು ಅಂತ ಅನ್ಕೊಂಡೇ ಇರಲಿಲ್ಲ. ಅಮ್ಮ, ನೀವು ಮದುವೆ ಸೀರೆ ನೋಡ್ತಾ ಇರಿ, ನಾನು ಈಗಲೇ ಬಂದೆ. ಆಂಟಿ, ನನಗೆ ಯಾವ ಸೀರೆ ಸೆಲೆಕ್ಟ್ ಮಾಡಿದ್ದೀರಾ? ಮದುವೆ ಸೀರೆ ತೋರಿಸಿ. ಅವಳಿಗೆ ಯಾವ್ದು ಬೇಕೋ ಕೇಳು ಪಾವ್ನಿ. ನೋಡು ವಸು, ಇದ್ರಲ್ಲಿ ನಿಂಗೆ ಯಾವ ಸೀರೆ ಇಷ್ಟ ಆಯ್ತು ಹೇಳು. ನಿಮ್ಗೆ ಯಾವ್ದು ಇಷ್ಟನೋ ಅದೇ ಕೊಡ್ಸಿ ಅತ್ತೆ. ಆ ಸೀರೆ ಚೆನ್ನಾಗಿದೆ ಅದಕ್ಕೆ, ವಸುಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಲ್ವಾ ವಸು? ಚೆನ್ನಾಗಿದೆ ಅತ್ತೆ, ನನಗೂ ಇಷ್ಟ ಆಯ್ತು. ಇದನ್ನ ಪ್ಯಾಕ್ ಮಾಡಿ. ಹಾರಿಕಾ, ನೀನು ನೋಡು. ಆ ಕಲರ್ ಚೆನ್ನಾಗಿಲ್ಲ ಆಂಟಿ.
ಆ ಡಿಸೈನ್ ಚೆನ್ನಾಗಿಲ್ಲ. ವೇಟ್ ಆಂಟಿ, ಮಾಮ್, ಆಂಟಿಗೆ ಸ್ಯಾರಿ ಸೆಲೆಕ್ಷನ್ ಮಾಡಕ್ ಬರಲ್ಲ ಅನ್ಸುತ್ತೆ. ನೀನೇ ಸೆಲೆಕ್ಟ್ ಮಾಡು.